INDA ಒಕ್ಕೂಟ ಕೂಡ ಸರ್ಕಾರ ರಚನೆಗೆ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ. ಅವರು ಕೂಡ ಒಂದು ರೋಡ್ ಮ್ಯಾಪ್ ಅನ್ನ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಸಾಧ್ಯತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ NDA ಅಷ್ಟು ಈಸಿ ಇಲ್ಲ ಪರಿಸ್ಥಿತಿ. INDA ಒಕ್ಕೂಟಕ್ಕೆ ಈಗ ಮ್ಯಾಜಿಕ್ ನಂಬರ್ದು ಟೆನ್ಷನ್ ಕಂಟಿನ್ಯೂ ಆಗ್ತಾ ಇದೆ. JDU TDP ಬೆಂಬಲ ಪಡೆಯೋದಕ್ಕೆ ಕಾಂಗ್ರೆಸ್ ನಿರಂತರವಾಗಿ ಬ್ಯಾಕ್ ಎಂಡ್ ಮೂಲಕ ತನ್ನ ನೆಟ್ವರ್ಕ್ ಮೂಲಕ ಪ್ರಯತ್ನ ಪಡ್ತಾನೆ ಇದೆ. ಹೀಗಾಗಿ ಇವತ್ತು ದೆಹಲಿಯಲ್ಲಿ INDA ಒಕ್ಕೂಟದಿಂದ ಸಭೆ ಕರೆಯಲಾಗಿದೆ. ಇದು ಕೂಡ ಸಂಜೆ ಇರುತ್ತೆ. ಸಂಜೆ 6 ಗಂಟೆಗೆ ಈ ಸಭೆಯನ್ನ ಕರೆಯಲಾಗಿದೆ. ತಮ್ಮ ಮಿತ್ರ ಪಕ್ಷಗಳಿಗೆ ಆಹ್ವಾನವನ್ನ ಕೊಡಲಾಗಿದೆ. ಇಲ್ಲೇನ್ ಡಿಸೈಡ್ ಮಾಡ್ತಾರೆ, ಆಡಳಿತದ ಚುಕ್ಕಾಣಿ ಚಾಬಿ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದು ಕುತೂಹಲ. 243 ಬಿಜೆಪಿ ಸ್ಥಾನದ ಜೊತೆಗೆ 293 ಸ್ಥಾನವನ್ನ NDA ಹೊಂದಿದೆ. ಅಂದ್ರೆ ಮಿತ್ರ ಪಕ್ಷಗಳು ಸಾಥ್ ಕೊಟ್ಟಿರೋದ್ರಿಂದ ಅವರ ನಂಬರ್ 292ಕ್ಕೆ ರೈಸ್ ಆಗ್ತಾ ಇದೆ. ಈ ಸ್ಥಾನಗಳ ಪೈಕಿ 16 ಸ್ಥಾನಗಳನ್ನ TDP ಹೊಂದಿದೆ. ಇದರ ಜೊತೆಗೆ JDU ಹೊಂದಿರುವಂತಹ ಸ್ಥಾನದ ಪ್ರಮಾಣ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದ್ಕೊಳ್ತಾ ಇದೆ. ಕಾರಣ 12 ಸ್ಥಾನಗಳು JDU ಹತ್ರ ಇದೆ. ಸೊ ಡಬಲ್ ಡಿಜಿಟ್ ಇರುವಂತಹ ಮೇಜರ್ ಶೇರ್ ಹೋಲ್ಡರ್ಸು ಈ ಅಲೈಸ್ ಅಲ್ಲಿ ಇವರಿಬ್ಬರೇ ಆಗಿರೋದ್ರಿಂದ ಇವರಿಬ್ಬರೇ ಕಿಂಗ್ ಮೇಕರ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹೀಗಾಗಿ ಇವರಿಬ್ಬರು ಕೂಡ ಈಗ ಅತ್ಯಂತ ಬೇಡಿಕೆ ಉಳ್ಳಂತಹ ನಾಯಕರಾಗ್ತಾ ಇದ್ದಾರೆ. TDP JDU ಇಂಡಿಯಾ ಕಡೆಗೆ ಸೆಳೆದ್ರೆ 265ಕ್ಕೆ NDA ಸಂಖ್ಯಾಬಲ ಕುಸಿಯುತ್ತೆ ಅನ್ನೋ ಲೆಕ್ಕಾಚಾರ. ಇದಾಗುತ್ತಾ ಅನ್ನೋದು ಪ್ರಶ್ನೆ. ಬಿಕಾಸ್ ರಾಜ್ಯ ರಾಜಕಾರಣ ಕೂಡ ಇದ್ರ ಜೊತೆಗೆ ಇಂಟರ್ಲಿಂಕ್ಡ್ ಆಗಿದೆ. ಈ ಕಾರ್ಯ ಸಾಧ್ಯತೆಗಳ ಬಗ್ಗೆ ಏನು ಆಮಿಷಗಳನ್ನ, ವಾಟ್ ಬೆಸ್ಟ್ ಆಕರ್ಷಕ ಆಮಿಷಗಳನ್ನ ಕೊಡಬಹುದು ಅನ್ನೋದನ್ನ ಪ್ರಯತ್ನದ ಭಾಗವಾಗಿ ಮಾಡ್ತಾನೆ ಇದ್ದಾರೆ. INDA ತಂತ್ರಕ್ಕೆ ಪ್ರತಿತಂತ್ರವನ್ನ ಕೂಡ ಬಿಜೆಪಿ ಹೆಣಿತಾ ಇದೆ. ಸೊ ಏನಾಗುತ್ತೆ ಅನ್ನೋ ಕುತೂಹಲ. ಅಂತಿಮವಾಗಿ NDA ಹತ್ರ ಇರುವಂತಹ ಜನಾದೇಶದ ಪ್ರಕಾರನೇ ಸರ್ಕಾರ ರಚನೆ ಆಗುತ್ತೆ ಅಥವಾ ಕೊನೆ ಕ್ಷಣದಲ್ಲಿ ಮ್ಯಾಜಿಕ್ ಏನಾದರೂ ಆಗುತ್ತಾ? 292 ಈಗ ಸದ್ಯಕ್ಕೆ NDA ಹತ್ರ ಇರತಕ್ಕಂಥದ್ದು. ಒಂದು ವೇಳೆ JDU 12 ಸ್ಥಾನ ಹೋದರೂ ಕೂಡ ಇವರು ಸರ್ಕಾರ ರಚನೆ ಮಾಡಬಹುದು. ಬಟ್ TDP ಅವ್ರನ್ನ ಉಳಿಸ್ಕೋಬೇಕಾಗತ್ತೆ. ಇಬ್ರು ಹೋದ್ರೆ ಕಷ್ಟ. डिसाइड होगा, इंडिया गठबंधन की मीटिंग है, कल हमारा अलायंस डिसाइड करेगा. बड़ी फाइन लाइन है, जो इंडिया गठबंधन डिसाइड करेगा उस पे हम एक्शन लेंगे. कल डिसाइड होगा. विनम्रता से जनमत को स्वीकार करते हैं. इस बार जनता ने किसी एक दल को पूर्ण बहुमत नहीं दिया. खासकर सत्ताधारी दल भाजपा ने एक व्यक्ति ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗ್ತೀನಿ. ಶಬೀರ್, ಈಗ ಮೇಲ್ನೋಟಕ್ಕೆ ಅಂಕಿಅಂಶಗಳ ಆಧಾರದಲ್ಲಿ NDAಗೆ ಬಹುಮತ ಇದೆ. 272 ದಾಟಿದ್ದಾರೆ. ಸರ್ಕಾರ ರಚನೆ ಮಾಡೋದು ತುಂಬಾ ಏನು ಕಷ್ಟ ಆಗಲ್ಲ, ಯಾಕೆಂದ್ರೆ ಮಿತ್ರ ಪಕ್ಷಗಳು NDAನಲ್ಲೇ ಉಳಿದ್ರೆ. ಆದರೆ ಇಂಡಿ ಒಕ್ಕೂಟದ್ದು ಹಾಗಲ್ಲ. ಇಂಡಿ ಒಕ್ಕೂಟದವರು ಇನ್ನೂ ಭಾರಿ ಕಸರತ್ತು ಮಾಡಬೇಕು. TDP ಹೇಳ್ಕೋಬೇಕು, JDU ಹೇಳ್ಕೋಬೇಕು, ಹಂಗೂ ನಂಬರ್ ಬರಲ್ಲ, ಇನ್ನೊಂದಷ್ಟು ಪಕ್ಷೇತರರನ್ನ ಹೇಳ್ಕೋಬೇಕು. ಇದೆಲ್ಲ ಇರೋದ್ರಿಂದ ಈ ಸಾಹಸಕ್ಕೆ ಕೈ ಹಾಕ್ತಾರಾ ಇಂಡಿಯಾ ಒಕ್ಕೂಟದವರು, ಅಥವಾ ಪ್ರತಿಪಕ್ಷ ಸ್ಥಾನದಲ್ಲಿ ನಾವು ಕೂರ್ತೀವಿ ಅನ್ನೋ ತೀರ್ಮಾನಕ್ಕೆ ಬರೋ ಸಾಧ್ಯತೆ ಇದೆಯಾ? ಅರವಿಂದ್, ನೋಡಿ, ಈಗಾಗಲೇ ಇಂಡಿಯಾ ಒಕ್ಕೂಟ ಅಂದ್ರೆ ನಿನ್ನೆ ಕಾಂಗ್ರೆಸ್ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಇಬ್ರು ಕೂಡ ಸ್ಪಷ್ಟಪಡಿಸಿರುವಂತದ್ದು, ನಾವು ಸರ್ಕಾರ ರಚನೆಗೆ ಪ್ರಯತ್ನ ಮಾಡಬೇಕಾ ಅಥವಾ ವಿರೋಧ ಪಕ್ಷದಲ್ಲಿ ಕೂರ್ಬೇಕಾ ಅನ್ನುವಂಥದ್ದನ್ನ ಇವತ್ತು ನಿರ್ಧಾರ ಮಾಡ್ತೀವಿ. ನಮ್ಮ ಇಂಡಿಯಾ ಒಕ್ಕೂಟದ ಎಲ್ಲ ನಾಯಕರುಗಳು ಸೇರಿ ಅದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸರ್ಕಾರ ರಚನೆಯ ಸಾಧ್ಯತೆಗಳನ್ನ ನಾವು ನೋಡೋದಾದ್ರೆ ಇಂಡಿಯಾ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಗೋಜಲುಗಳು ಇಲ್ಲಿ ಸೃಷ್ಟಿಯಾಗುವಂತ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈಗಾಗಲೇ TDP ಬರಲ್ಲ ಅಂತ ಹೇಳಿದೆ, ಆಮೇಲೆ JDU ಕೂಡ ಬರುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಎರಡೂ ಮುಖ್ಯವಾದಂತ ಪಕ್ಷಗಳು ಒಂದ್ ವೇಳೆ ಇಂಡಿಯಾಗೆ ಸಪೋರ್ಟ್ ಮಾಡದೇ ಇದ್ರೆ ಅದು ಬಹುಮತವನ್ನು ತಲುಪಲಿಕ್ಕೆ ಬಹಳಷ್ಟು ಕಷ್ಟ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈಗ ಇಂಡಿಯಾಗೆ 232 ಸ್ಥಾನಗಳಿರುವಂತದ್ದು, 18 ಜನ ಪಕ್ಷೇತರರು ಇದ್ದಾರೆ. ಇವರು ಬಹಳಷ್ಟು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕಾಗಿರುವಂತದ್ದು. ಅರವಿಂದ್, ಒಂದು ವೇಳೆ TDP ಮತ್ತೆ JDU ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇಂಡಿಯಾ ಕಡೆಗೆ ತಿರುಗಿದ್ರು ಕೂಡ ಇಂಡಿಪೆಂಡೆಂಟ್ ಸಂಸದರೇನಿದ್ದಾರೆ ಅಥವಾ ಸಣ್ಣ ಸಣ್ಣ ಪಕ್ಷಗಳಿಂದ ಒಬ್ಬೊಬ್ಬರೇ ಸಂಸದರೇನು ಆಯ್ಕೆಯಾಗಿ ಬಂದಿದ್ದಾರೆ, ಅವರ ಬೆಂಬಲ ಯಾರಿಗಿರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಒಂದ್ ವೇಳೆ ಈ ಎರಡೂ ಪಕ್ಷಗಳು TDP ಮತ್ತೆ JDU ಇಂಡಿಯಾ ಕಡೆಗೆ ವಾಲಿದ್ರು ಕೂಡ ಈ ಏನು ಇಂಡಿಪೆಂಡೆಂಟ್ MP ಗಳೇನಿದ್ದಾರೆ ಅಥವಾ ಪ್ರಾದೇಶಿಕ ಪಕ್ಷಗಳ ಸಣ್ಣ ಸಣ್ಣ MP ಗಳೇನಿದ್ದಾರೆ ಅವ್ರು ಏನಾದ್ರು ಬಿಜೆಪಿ ಕಡೆಗೆ ವಾಲಿದ್ರೆ ಮತ್ತೆ ಸರ್ಕಾರ ರಚನೆಗೆ ದೊಡ್ಡ ಕಸರತ್ತನ್ನ ಮಾಡಬೇಕಾದಂತ ಸಾಧ್ಯತೆಗಳಿದಾವೆ. ಈ ಎಲ್ಲಾ ಸವಾಲುಗಳನ್ನು ಕೂಡ ಇವತ್ತು ಇಂಡಿಯಾ ನಾಯಕರು ಕೂಡ ಪರಿಶೀಲನೆ ಮಾಡ್ತಾರೆ. ನಾವು ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, JDU ನಮ್ಮ ಹತ್ರ ಬರುತ್ತಾ, TDP ಬರುತ್ತಾ ಅನ್ನುತ್ತಾ ಲೆಕ್ಕಾಚಾರಗಳನ್ನು ಹಾಕೊಂಡು ಅವ್ರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ನಿನ್ನೆ ಫಲಿತಾಂಶ ಬರ್ತಾ ಇದ್ದಂತೆ
ಕೆಲವೊಂದಿಷ್ಟು ಮೂಲಗಳು ಹೇಳ್ತಾ ಇದ್ವು ಜೆಡಿಯು ನಿತೀಶ್ ಕುಮಾರ್ ಜೊತೆಗೆ ಮತ್ತೆ ಚಂದ್ರಬಾಬು ನಾಯ್ಡು ಅವ್ರ ಜೊತೆಗೆ ದೂರವಾಣಿ ಮೂಲಕ ಇಂಡಿಯಾ ನಾಯಕರು ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಉಪ ಪ್ರಧಾನಿ ಹುದ್ದೆಯನ್ನ ಕೂಡ ಆಫರ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಿದ್ದಾವೆ. ಆದ್ರೆ ಇದಕ್ಕೆ ಅವರು ಹೇಗೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು. ಟಿಡಿಪಿ ಒಂದ್ ಕಡೆ ಸ್ಪಷ್ಟಪಡಿಸಿರುವಂತದ್ದು, ಆದ್ರೆ ನಿತೀಶ್ ಕುಮಾರ್ ಅವರು ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಅವರ ಪಕ್ಷದ ಕಡೆಯಿಂದ ಒಂದು ಸ್ಪಷ್ಟನೆ ಬಂದಿದೆ ಹೊರತು ಅವರು ಒಂದು ಸ್ಪಷ್ಟವಾದಂತ ನಿಲುವನ್ನ ಹೇಳಿಲ್ಲ. ಕೆಲವು ಮೂಲಗಳು ಹೇಳೋ ಪ್ರಕಾರ ಅವರು 48 ಗಂಟೆಗಳ ಸಮಯವನ್ನ ಪಡೆದಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಇವತ್ತು ಎನ್ಡಿಎ ಒಕ್ಕೂಟದ ಸಭೆಯಲ್ಲಿ ಭಾಗಿಯಾದ ಬಳಿಕ ನಿತೀಶ್ ಕುಮಾರ್ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಕುತೂಹಲ. ಹೀಗಾಗಿ ಈ ಸಭೆ ಎನ್ಡಿಎ ಸಭೆಯ ಬಳಿಕ ಇಂಡಿಯಾ ಅಲಯನ್ಸ್ ಸಭೆ ಕೂಡ ನಡೆಯುತ್ತೆ. ಈ ಒಂದು ಸಭೆಗಳ ಮೇಲೆ ಮುಂದಿನ ಸರ್ಕಾರ ಯಾರ್ದು ಅನ್ನುವಂಥದ್ದು ಕೂಡ ನಿರ್ಧಾರ ಆಗುತ್ತೆ. ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಂದೇನು ಗೊತ್ತಾ, ತುಂಬ ಜನ ಇದು ಮೈತ್ರಿ ಒಕ್ಕೂಟ ಬಂದ್ಬಿಡ್ತು, ಇವರು ಜಾಸ್ತಿ ವರ್ಷ ಸರ್ಕಾರ ಮಾಡೋಕ್ಕಾಗಲ್ಲ, ಸಮ್ಮಿಶ್ರ ಸರ್ಕಾರ, ಮೋದಿ ಅವರೇ ಪ್ರಧಾನಿ ಆದರೆ 1 ವರ್ಷಕ್ಕೆ ಇಳಿದು ಬಿಡ್ತಾರೆ, 2 ವರ್ಷಕ್ಕೆ ಇಳಿದು ಬಿಡ್ತಾರೆ. ನೋಡಿ ಎಕ್ಸಾಂಪಲ್ ನೋಡಿ, ನಮ್ಮ ದೇಶದಲ್ಲಿ ಆಗಿದೆ ಇವೆಲ್ಲ. 91ರಲ್ಲಿ PV ನರಸಿಂಹರಾವ್ ಪ್ರಧಾನಮಂತ್ರಿ ಆದಾಗಲೂ ಕೂಡ ಯಾರಿಗೂ ಬಹುಮತ ಬಂದಿರಲಿಲ್ಲ, 5 ವರ್ಷ ಪೂರ್ಣ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೂ ಕೂಡ ಪ್ರಧಾನಮಂತ್ರಿ ಆದಾಗ ಬಹುಮತ ಬಂದಿರಲಿಲ್ಲ, 5 ವರ್ಷ ಕಂಪ್ಲೀಟ್ ಮಾಡಿದ್ರು. ಅಷ್ಟೇ ಯಾಕೆ UPA 1 UPA 2 ಎರಡರಲ್ಲೂ ಕೂಡ ಬಹುಮತ ಇರಲಿಲ್ಲ, 5 ವರ್ಷ ಅವ್ರು ಕಂಪ್ಲೀಟ್ ಮಾಡಿದ್ರು. ಹಾಗಾಗಿ BJP ಅವರು ಸ್ವಲ್ಪ ಮಿತ್ರ ಪಕ್ಷಗಳನ್ನು ಹೆಚ್ಚಿನ ವಿಶ್ವಾಸಕ್ಕೆ ತಗೊಂಡು, ಇವರು ಸ್ವಲ್ಪ ತಗ್ಗಿ ಬಗ್ಗಿ, ಆಮೇಲೆ ಬಾರ್ಗೈನ್ ಮಾಡಿಕೊಂಡು ಅವ್ರು ಕೇಳಿದಷ್ಟು ಮಂತ್ರಿ ಸ್ಥಾನ ಕೊಟ್ಕೊಂಡು ತೀರಾ ಮಹತ್ವದ ನಿರ್ಧಾರಗಳು, ಆ ಪಕ್ಷಗಳ ವಿರೋಧದ ನಿರ್ಧಾರಗಳನ್ನ ತಗೊಳ್ದೇನೆ ಬ್ಯಾಲೆನ್ಸ್ ಮಾಡ್ತೀನಿ ಅಂತಂದ್ರೆ 5 ವರ್ಷ ಮಾಡ್ಬೋದು. ಅದೇನು ದೊಡ್ಡ ವಿಚಾರ ಅಲ್ಲ.